ಮಹಾತ್ಮ ಗಾಂಧಿ ಅವ್ರನ್ನ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಳೋದಕ್ಕೂ ನಾನು ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಮಹಾತ್ಮ ಗಾಂಧಿಯವರು ಏನಂದ್ರು ಅಂದ್ರೆ, ಈ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಯಾವತ್ತು ಬರುತ್ತೆ ಅಂದ್ರೆ, ಮಹಿಳೆಯರು ಮಧ್ಯರಾತ್ರಿ ಆದರೂ ಸರಿ ಸುರಕ್ಷಿತವಾಗಿ ಈ ದೇಶದಲ್ಲಿ ಯಾವತ್ತು ಓಡಾಡ್ತಾರೋ ಆವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವು ಅಂದ್ಕೋಬಹುದು ಅಂತ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ. ಕರ್ನಾಟಕದಲ್ಲಂತೂ ದೂರದವರೆಗೆ ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನೋಡಿ, ಬೆಂಗಳೂರಲ್ಲೇ ಅಕ್ಟೋಬರ್ 27ಕ್ಕೆ ಒಬ್ಬಾಕೆಯ ಮೇಲೆ ಪೊಲೀಸರಿಂದನೇ ದಾಳಿ ಆಗುತ್ತೆ. ಎಷ್ಟು ದುರದೃಷ್ಟಕರ ನೋಡಿ. ಅದಾದ ಮೇಲೆ ಆಟೋ ರಿಕ್ಷಾದಲ್ಲಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗುತ್ತೆ. ಇನ್ನೊಂದು ಅಕ್ಟೋಬರ್ 17ರಂದು 21 ವರ್ಷದ ಬ್ರೆಜಿಲಿಯನ್ ಮಾಡೆಲ್ ಒಬ್ಬ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಹೆಬ್ಬಗೋಡಿಯಲ್ಲಿ ಒಬ್ಬ ಮನೆ ಕೆಲಸದಾಕೆ, ಆಕೆ ಮೇಲೆ ಆಕೆಗೆ ಒಂದು ಎಲೆಕ್ಟ್ರಿಕ್ಯೂಷನ್ ಆಕ್ಸಿಡೆಂಟ್ ನಡೆಯುತ್ತೆ. ಅವಳು ದುರ್ಮರಣವನ್ನು ಹೊಂದುತ್ತಾಳೆ. ಇನ್ನೊಂದು ಪ್ರಕರಣ, 34 ವರ್ಷದ ಮಹಿಳೆ ಒಬ್ಬಾಕೆ ಅವ್ರ ಮನೆ ಒಳಗಡೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನ ಕೊಲೆ ಮಾಡಲಾಗುತ್ತೆ. ಇನ್ನೊಂದು 21 ವರ್ಷದ ಇಂಜಿನಿಯರಿಂಗ್ ಕಾಲೇಜ್ ಹುಡುಗಿ, ಆಕೆಯ ಮೇಲೆ ಕಾಲೇಜಿನಲ್ಲಿ, ಪ್ರೈವೇಟ್ ಕಾಲೇಜ್ ವಾಶ್ರೂಮ್ ಅಲ್ಲಿ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅಕ್ಟೋಬರ್ 15. ಈ ಯಾಮಿನಿ ಪ್ರಿಯಾ, ಇದು ವಿಸ್ತಾರವಾಗಿ ಮಂಜುಳಾ ಮಾತಾಡ್ತಾರೆ ಅನ್ಕೋತೀನಿ. ಇದೊಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಬೆಂಗಳೂರಿಗರ ಮಧ್ಯೆ ಭಯ ಸೃಷ್ಟಿಸಿದಂತಹ, ಸಂಚಲನ ಮೂಡಿಸಿದಂತಹ ಒಂದು ಘಟನೆ. ಹೀಗೆ ಹಲವು ಘಟನೆಗಳು ಸತತವಾಗಿ ನಡೀತಾ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ರಾಜ್ಯದ ಗೃಹ ಮಂತ್ರಿಗಳಾಗಲಿ, ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೆಸರು ಕೊಟ್ಟು ಬೆಂಗಳೂರನ್ನ ವಿಶ್ವಾದ್ಯಂತ ನಾನು ಬೆಂಗಳೂರಿನ ಹೆಸರನ್ನ ಪಸರಿಸ್ತೀನಿ ಅಂತ ಹೊರಡುವಂತಹ ನಮ್ಮ ಬೆಂಗಳೂರಿನ ಮಂತ್ರಿಗಳು, ರಾಜ್ಯದ ಉಪಮಂತ್ರಿಗಳು, ಇವರು ಯಾರೂ ಈ ಕುರಿತು ಗಮನ ಹರಿಸದೇ ಇರೋ ಕಾರಣ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರೋ ಕಾರಣ ಈ ಎಲ್ಲ ಘಟನೆಗಳು ನಡೀತಾ ಇವೆ. ಮತ್ತು ಯಾರು ಅಪರಾಧ ಎಸಗೋರಿದ್ದಾರೆ ಅವರಿಗೆ ಒಂದು ಧೈರ್ಯ ಇದೆ, ತಮ್ಗೇನು ಆಗಲ್ಲ ಅನ್ನೋದು. ಆ ಧೈರ್ಯದ ವಾತಾವರಣ ಅವರಲ್ಲಿ ನಿರ್ಮಾಣ ಆಗಿರೋ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ ಇರೋದು.